Hi, my dear students. Welcome to all. I hope you are doing good. This is my first session, means first class. I am going to discuss, I am going to take classes about coordination chemistry. This session, I explain what's the basic concept of the coordination chemistry. Before going to the coordination chemistry, we have to learn the basic concept of basic concept of coordination chemistry. Means what's the basic concept? Means what it includes. Means you have to know the difference between atoms, molecules, compound, and the complex compounds. And moreover, you have to learn the basic concept and difference between the salt and the compounds. What's the difference between salt ಮತ್ತೆ ಕಾಂಪ್ಲೆಕ್ಸ್ ಮತ್ತೆ ಸಾಲ್ಟ್ ಅಂದರೆ ಅದ್ರದ್ದು ಡಿಫ್ರೆನ್ಸ್, ಆಟಮ್, ಮಾಲಿಕ್ಯೂಲ್ಸ್, ಅಯಾನ್, ಇದ್ರ ಡಿಫ್ರೆನ್ಸ್ ನೀವು ತಿಳ್ಕೊಂಡ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಈಸಿಯಾಗಿ ಲರ್ನ್ ಮಾಡ್ಬೋದು. ಸೊ let us start the coordination chemistry. The what is meant by coordination ಅಂದರೆ ಇದರಲ್ಲಿ ಏನೇನಿರುತ್ತೆ, ಏನೇನು ಬೇಸಿಕ್ ಥಿಂಗ್ಸ್ ಇರುತ್ತೆ ಅಂದರೆ, ಮತ್ತು ಅದಕ್ಕೂ ಮುಂಚೆ ನೀವು ಆಬ್ಜೆಕ್ಟಿವ್ಸ್ನ ಸ್ಟಡಿ ಮಾಡಬೇಕಾಗುತ್ತೆ. ಆಬ್ಜೆಕ್ಟಿವ್ಸ್ ಅಂದರೆ ಏನೇನು ನಿಮ್ಮ ಸಿಲಬಸ್ಸಲ್ಲಿ ಏನೇನಿರುತ್ತೆ ಅಂತ. ಸೊ ಲೆಟ್ ಅಸ್ ಸಿ ದ ಸಿಲಬಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಅದರಲ್ಲಿ ಇಂಟ್ರಡಕ್ಷನ್, ಲಿಗ್ಯಾಂಡ್ಸ್, ಕೋಆರ್ಡಿನೇಷನ್ ನಂಬರ್, ಕಲರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಶೇಪ್ಸ್, IUPAC name, nomenclature, bonding, VBT, Arrhenius theory, crystal field theory, structures, and geometrical isomers. Geometrical isomers ಅಲ್ಲಿ stereoisomers, structure isomers, and the importance of coordination compounds. ಅಂದರೆ ಎಲ್ಲೆಲ್ಲಿ coordination compoundsನ ಯೂಸ್ ಮಾಡ್ತೀವಿ, ಐದರ್ ಇಟ್ ಮೇ ಬಿ ಕ್ವಾಲಿಟೇಟಿವ್, ಎಕ್ಸ್ಟ್ರಾಕ್ಷನ್ಸ್ ಆ್ಯಂಡ್ ಬಯೋಲಜಿಕಲ್ ಸಿಸ್ಟಮಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಸ್ಟಡಿ ಮಾಡ್ತೀವಿ. ಸೊ ಡ್ಯೂರೇಷನ್ ಬಂದ್ಬಿಟ್ಟು 12 hours. ಸೊ ಆದಷ್ಟು ನಿಮಗೆ ನೀಟಾಗಿ ನಿಮಗೆ ಅರ್ಥ ಆಗೋ ಥರ ಕನ್ನಡದಲ್ಲಿ ಅಂದರೆ ಅರ್ಥ ಆಗೋ ಥರ ನೀಟಾಗಿ ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ಸೊ ಏನೂ ಕಷ್ಟ ಇಲ್ಲ, ಬಟ್ ನೀವೇನಂದರೆ ಅದ್ರ ನೀಟಾಗಿ ನಿಧಾನಕ್ಕೆ ಅರ್ಥ ಮಾಡಿಕೊಂಡ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಆಟಮ್ ಆ್ಯಂಡ್ ದ ಮಾಲಿಕ್ಯೂಲ್ಸ್. ಸೊ ಆಟಮ್ಗೂ ಮಾಲಿಕ್ಯೂಲ್ಗೂ ಏನು ಡಿಫ್ರೆನ್ಸ್ ಅಂತ. ಸೊ ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ ಆಟಮ್, ಮಾಲಿಕ್ಯೂಲ್ಸ್, ಕಾಂಪೌಂಡ್ ಏನು ಡಿಫ್ರೆನ್ಸ್ ಅಂದರೆ, ಆಟಮ್ ಕಂಟೈನ್ ಸಿಂಗಲ್ ಎಲಿಮೆಂಟ್. ಎರಡು ಆಟಮ್ನ ಕಂಬೈನ್ ಮಾಡಿದ್ರೆ ಇಟ್ ಫಾರ್ಮ್ಸ್ ದ ಮಾಲಿಕ್ಯೂಲ್ಸ್. ಮೋರ್ ದ್ಯಾನ್ 2 ಮಾಲಿಕ್ಯೂಲ್ಸ್ ಕಂಬೈನ್ ವಿ ಕಾಲ್ಡ್ ಇಟ್ ಆಸ್ ಎ ಕಾಂಪೌಂಡ್. ಸೊ ನಿಮ್ಗೆ ಇದು ಬೇಸಿಕ್ ನಾಲೆಡ್ಜ್ ಗೊತ್ತಿರುತ್ತೆ, ಬಟ್ ಆದರೂ ಈ ಕಾನ್ಸೆಪ್ಟ್ ನಿಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ ಅರ್ಥ ಆಗಬೇಕು ಅಂದರೆ ನೀವು ಈ ಸ್ಲೈಡಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆಟಮ್, ಮಾಲಿಕ್ಯೂಲ್, ಕಾಂಪೌಂಡ್ಗೆ ಡಿಫ್ರೆನ್ಸ್. ಸೊ ಅದೇ ಥರನೇ ಯಾವ ರೀತಿ ಒಂದು ಆಟಮ್, ಮಾಲಿಕ್ಯೂಲ್ ಅರೇಂಜ್ ಆಗಿರುತ್ತೆ ಅಂತ ಈ ಸ್ಲೈಡಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹೈಡ್ರೋಜನ್ ಆಟಮ್, ಆಕ್ಸಿಜನ್, ಮೆಗ್ನೀಷಿಯಮ್, ಇಟ್ ಈಸ್ ಎನ್ ಆಟಮ್. ಸೊ ಅದೇ ಥರನೇ ಆಕ್ಸಿಜನ್ ಆಟಮಿಗೆ ಎರಡು ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಅದನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅದೇ ಥರನೇ ಅಯಾನ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಅಯಾನ್ಸ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ, ಯಾವುದೋ ಒಂದು ಕಾಂಪೌಂಡ್ಸ್ನ ಅಥವಾ ಸಾಲ್ಟ್ನ ನೀವು ಅಯೋನೈಸ್ ಅಂದರೆ ಡಿಸೋಸಿಯೇಟ್ ಆಗುತ್ತೆ ಅಂದರೆ ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ, ವಾಟರ್ ಅಥವಾ ಎನಿ ಏಕ್ವೇಸ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಮಾಡಿದ್ರೆ ಇಟ್ ಫಾರ್ಮ್ಸ್ ದ ಅಯಾನ್ಸ್. ಐದರ್ ಪಾಸಿಟಿವ್ ಅಯಾನ್ ಆಗಿರ್ಬೋದು ಅಥವಾ ನೆಗೆಟಿವ್ ಅಯಾನ್ ಆಗಿರ್ಬೋದು. ಸೊ ಇಲ್ಲಿ ನಿಮ್ಮ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ ಡಿಫ್ರೆನ್ಸ್ ಬಿಟ್ವೀನ್ ಆಟಮ್ಸ್, ಮಾಲಿಕ್ಯೂಲ್ಸ್ ಮತ್ತು ಅಯಾನ್ಸ್. ಸೊ ಈ ಪಿಕ್ಚರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ ಆಟಮ್ಸು, ಮಾಲಿಕ್ಯೂಲ್ಸು ಮತ್ತು ಅಯಾನ್ಸ್ಗೆ ಏನು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು. ಸೊ ಇದು ಕಾನ್ಸೆಪ್ಟ್ ಇಟ್ಕೊಂಡು ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ನೆಕ್ಸ್ಟ್ ದ ಪ್ಯೂರ್ ಸಬ್ಸ್ಟೆನ್ಸ್ ಯಾವ ರೀತಿ ಬೈಫರ್ಗೇಟ್ ಆಗುತ್ತೆ ಅಥವಾ ಸಬ್ಸ್ಟೆನ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ. ಸೊ ಸಬ್ಸ್ಟೆನ್ಸ್ ಅಂತ ತೊಗೊಂಡ್ರೆ ಪ್ಯೂರ್ ಸಬ್ಸ್ಟೆನ್ಸ್ ಐದರ್ ಇಟ್ ಮೇ ಬಿ ಸಾಲ್ಟ್ ಯಾವುದಾದ್ರೂ ಆಗಿರ್ಬೋದು, ಎನಿ ಕಾಂಬಿನೇಷನ್ ಆಫ್ 2 ಕಾಂಪೌಂಡ್ಸ್. ಸೊ ಈ ಸಬ್ಸ್ಟೆನ್ಸ್ ತೊಗೊತೀರಾ, ಅದು ಇಟ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಎಲಿಮೆಂಟ್ಸ್ ಆ್ಯಂಡ್ ಕಾಂಪೌಂಡ್ಸ್. ಸೊ ಎಲಿಮೆಂಟ್ಸ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಆಟಮ್ಸ್ ಆ್ಯಂಡ್ ದ ಮಾಲಿಕ್ಯೂಲ್ಸ್, ಆ್ಯಂಡ್ ನೆಕ್ಸ್ಟ್ ಕಾಂಪೌಂಡ್ ಈಸ್ ಫರ್ದರ್ ಡಿವೈಡೆಡ್ ಇಂಟು ಮಾಲಿಕ್ಯೂಲ್ಸ್ ಆ್ಯಂಡ್ ದ ಅಯಾನ್ಸ್. ಸೊ ಎಲಿಮೆಂಟ್ಸ್ ಅಂದರೆ ಏನು? ಇಟ್ ಕನ್ಸಿಸ್ಟಿಂಗ್ ಆಫ್ ಸಿಂಗಲ್ ಎಲಿಮೆಂಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ ಸಬ್ಸ್ಟೆನ್ಸಲ್ಲಿ ಸಿಂಗಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಎಲಿಮೆಂಟ್ಸ್ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು ಆಟಮ್ಸ್ ಆ್ಯಂಡ್ ದ ಮಾಲಿಕ್ಯೂಲ್ಸ್. ಆಟಮ್ಸ್ ಅಂದರೆ ಸಿಂಗಲ್, ಇಲ್ಲಿ ಕಾಣಿಸ್ತಾ ಇದೆ ನಿಯಾನ್, ಈ ಡಾಟ್ ಇರುತ್ತಲ್ಲ, ದೇ ಆರ್ ಕಾಲ್ಡ್ ಆಸ್ ಆಟಮ್ಸ್. ಸೊ ಇವೆಲ್ಲ ಕಂಬೈನ್ಡ್ ಆಗಿ ನಿಮಗೆ ಮಾಲಿಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಸೊ ಕಾಂಬಿನೇಷನ್ ಆಫ್ ಆಟಮ್ ವಿ ಕಾಲ್ಡ್ ಇಟ್ ಆಸ್ ಎ ಮಾಲಿಕ್ಯೂಲ್ಸ್. ಸೊ ಅದೇ ಥರನೇ ಕಾಂಪೌಂಡ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂದರೆ, ಇಟ್ ಈಸ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 types, ಮಾಲಿಕ್ಯೂಲ್ಸ್ ಆ್ಯಂಡ್ ಅಯಾನ್ಸ್.
ಸೊ ಮಾಲಿಕ್ಯೂಲ್ಸ್ ಅಂದರೆ ಎರಡು ಕಾಂಪೌಂಡ್ಸ್ ಕಂಬೈನ್ಡ್ ಆಗಿ ಅಥವಾ 2 or more ಮಾಲಿಕ್ಯೂಲ್ಸ್ ಕಂಬೈನ್ಡ್ ಟು ಫಾರ್ಮ್ ಎ ಕಾಂಪೌಂಡ್ಸ್. ಸೊ ಅದನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಕಾಂಪೌಂಡಲ್ಲಿ ಮತ್ತೆ ಇನ್ನೊಂದು ಟೈಪ್ ಇದೆ, ವಿ ಕಾಲ್ಡ್ ಇಟ್ ಆಸ್ ಎ ಅಯಾನ್. ಅಯಾನ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಇಟ್ ಕಂಟೈನ್ಸ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ನ್ಯೂಟ್ರಲ್ಲು ಇರುತ್ತೆ, ಬಟ್ ಅದನ್ನು ನಾವು ಅಯಾನ್ಸ್ ಅಂತ ಕರೆಯೋದಿಲ್ಲ. ಸೊ ನ್ಯೂಟ್ರಲ್ ಅಯಾನ್ಸ್ ಇರುತ್ತೆ ವಿತೌಟ್ ಹ್ಯಾವಿಂಗ್ ಎನಿ ಚಾರ್ಜ್. ಸೊ ಪಾಸಿಟಿವ್ ಅಯಾನ್ ಅಂತ ನೆಗೆಟಿವ್ ಅಯಾನ್ಸ್ ಯಾವಾಗ ಬರುತ್ತೆ ಅಂದರೆ ಇದು ಡಿಸೋಸಿಯೇಟ್ ಆದಾಗ ಒಂದು ಸಾಲ್ಟ್ನ ನಾವು ಏಕ್ವೇಸ್ ಸೊಲ್ಯೂಷನ್ಸಲ್ಲಿ ಅಥವಾ ವಾಟರಲ್ಲಿ ಡಿಸೋಲ್ವ್ ಮಾಡಿದಾಗ ಅದು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಫಾರ್ಮ್ ಆಗುತ್ತೆ. ಸೊ ಅದನ್ನು ನಾವು ಅಯಾನಿಕ್ ಫಾರ್ಮೇಷನ್ ಅಂತ ಕರಿತೀವಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಫಾರ್ಮೇಷನ್ಸ್ ಆಫ್ ಬಾಂಡ್ಸ್ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ದೇರ್ ಆರ್ 4 types ಆಫ್ ಬಾಂಡ್ಸ್: ಅಯಾನಿಕ್ ಬಾಂಡ್, ಕೋವಲೆಂಟ್ ಬಾಂಡ್ ಆ್ಯಂಡ್ ಹೈಡ್ರೋಜನ್ ಬಾಂಡ್ ಆ್ಯಂಡ್ ಮೆಟಾಲಿಕ್ ಬಾಂಡ್. ಸೊ ಅದೇ ಥರನೇ ಅಯಾನಿಕ್ ಬಾಂಡ್ ಕೂಡ ಫಾರ್ಮೇಷನ್ ಆಗುತ್ತೆ. ಸೊ ಮತ್ತೆ ಇದಕ್ಕೆ ನಿಮಗೆ ಈ ಸ್ಲೈಡ್ಸಲ್ಲಿ ಏನು ತೋರಿಸುತ್ತೆ ಅಂದರೆ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್ ಆ್ಯಂಡ್ ಕಾಂಪೌಂಡ್ಸ್. ಸ್ವಲ್ಪ ಝೂಮ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಲಿಮೆಂಟ್ಸ್, ಮಾಲಿಕ್ಯೂಲ್ ಮತ್ತು ಕಾಂಪೌಂಡ್ಸ್ ಬಗ್ಗೆ. ಏನು ಎಲಿಮೆಂಟ್ಸ್, ಮಾಲಿಕ್ಯೂಲ್ ಮತ್ತು ಕಾಂಪೌಂಡ್ಸ್ಗೂ ಡಿಫ್ರೆನ್ಸ್ ಅಂತ ಅಂದರೆ ಒಂದು ಎಲಿಮೆಂಟ್ ಡಿಫ್ರೆನ್ಸ್ ಅಂತ ತೊಗೊಂಡ್ರೆ 3 ಟ್ಯಾಬ್ಯುಲರ್ ಕಾಲಮ್ ಇದೆ. ಫಸ್ಟ್ ಒನ್ ಈಸ್ ಎಲಿಮೆಂಟ್, ಸೆಕೆಂಡ್ ಒನ್ ಈಸ್ ಮಾಲಿಕ್ಯೂಲ್, ಥರ್ಡ್ ಒನ್ ಈಸ್ ಕಾಂಪೌಂಡ್. ದ ಫಸ್ಟ್ ಎಲಿಮೆಂಟ್ ಡಿಫ್ರೆನ್ಸ್ ಏನಂದರೆ ಇಟ್ ಈಸ್ ಎ ಕೆಮಿಕಲ್ ಎಲಿಮೆಂಟ್, ಈಸ್ ಎ ಸಬ್ಸ್ಟೆನ್ಸ್ ವಿಚ್ ಕೆನಾಟ್ ಬಿ ಬ್ರೋಕನ್ ಡೌನ್ ಬೈ ದ ಕೆಮಿಕಲ್ ಮೀನ್ಸ್. ಅಂದರೆ ಎಲಿಮೆಂಟ್ಸ್ ಯಾವುದೇ ರೀತಿ ಬ್ರೋಕ್ ಆಗೋದಿಲ್ಲ. ಅಂದರೆ ಯಾವುದೇ ಕೆಮಿಕಲ್ ಮೀನ್ಸ್ ಅಂತಂದರೆ ಯಾವುದೇ ಒಂದು ಡಿಸೋಸಿಯೇಷನ್ ಆಗಿರ್ಬೋದು, ಏನೇ ಮಾಡಿದ್ರೂ ಕೂಡ ಅದು ಬ್ರೇಕ್ ಆಗೋದಿಲ್ಲ. ಸೊ ಅದೇ ಥರನೇ ಮಾಲಿಕ್ಯೂಲ್ಸ್ ಅಂತ ತೊಗೊಂಡ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮಾಲಿಕ್ಯೂಲ್ಸ್ ಇಟ್ ಈಸ್ ಕಾಂಬಿನೇಷನ್ ಆಫ್ 2 atoms ಅಂತ. ಸೊ ಹಾಗಾಗಿ ಇಟ್ ಕನ್ಸಿಸ್ಟಿಂಗ್ ಆಫ್ ಗ್ರೂಪ್ ಆಫ್ 2 or more atoms, ಇಟ್ ಈಸ್ ಕೆಮಿಕಲಿ ಬ್ರೋಕನ್ ಟು ದ ಈಚ್ ಅದರ್. ಅಂದರೆ ಎರಡು ಬಾಂಡ್ ಆಗಿರೋದ್ರಿಂದ ಅವೆರಡನ್ನ ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಅದೇ ಥರನೇ ಕಾಂಪೌಂಡ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ಎ ಕೆಮಿಕಲ್ ಸ್ಪೀಷೀಸ್ ಫಾರ್ಮ್ಡ್ ವೆನ್ 2 or more atoms ಜಾಯಿನ್ಸ್ ಟುಗೆದರ್ ಕೆಮಿಕಲಿ. ಅಂದರೆ ಇದೂ ಕೂಡ ಕೆಮಿಕಲ್ ಅಂದರೆ ಬಾಂಡ್ ಆಗಿರುತ್ತೆ. ಸೊ ಮೋರ್ ದ್ಯಾನ್ 2 ಮಾಲಿಕ್ಯೂಲ್ಸ್ ಜಾಯಿನ್ ಆಗಿರೋದಕ್ಕೆ ನಾವು ಅದನ್ನು ಕಾಂಪೌಂಡ್ ಅಂತ ಕರಿತೀವಿ. ಸೊ ಇದು ಬ್ರೇಕ್ ಆಗೋದಕ್ಕೆ ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಹೆಚ್ಚು ನಾವು ಜಾಸ್ತಿ ಅಂದರೆ ಫಿಸಿಕಲ್ ಪ್ರಾಪರ್ಟಿ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ ಈ ಬಾಂಡ್ ಬ್ರೇಕ್ ಆಗೋದಕ್ಕೆ, ಬಿಕಾಸ್ ಇಟ್ ಈಸ್ ಎ ಡೇಟಿವ್ ಬಾಂಡ್. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ತೊಗೊಂಡ್ರೆ ಎಲಿಮೆಂಟ್ಸಲ್ಲಿ ಇಟ್ ಕನ್ಸಿಸ್ಟಿಂಗ್ ಆಫ್ 115 ಕೆಮಿಕಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಸಬ್ಸ್ಟೆನ್ಸಲ್ಲಿ ಇಟ್ ಕನ್ಸಿಸ್ಟಿಂಗ್ ಆಫ್ ಮೋರ್ ದ್ಯಾನ್ ಟು ಕೆಮಿಕಲ್ ಬಾಂಡೆಡ್ ಟು ಈಚ್ ಅದರ್. ಸೊ ಸಬ್ಸ್ಟೆನ್ಸಲ್ಲಿ ತೊಗೊಂಡ್ರೆ ಇಟ್ ಕನ್ಸಿಸ್ಟಿಂಗ್ ಆಫ್ 2 or more ಡಿಫ್ರೆಂಟ್ ಕೆಮಿಕಲ್ ಎಲಿಮೆಂಟ್ಸ್ ಇರುತ್ತೆ. ಸೊ ಅದೇ ಥರನೇ ನಿಮಗೆ ನೆಕ್ಸ್ಟ್ ಡಿಫ್ರೆನ್ಸ್ ತೊಗೊಂಡ್ರೆ ಇಟ್ ಕಂಟೈನ್ಸ್ ಯುನಿಕ್ ಅಟಾಮಿಕ್ ನಂಬರ್ ಯಾವುದರಲ್ಲಿ, ಎಲಿಮೆಂಟ್ಸಲ್ಲಿ. ಸೊ ಇನ್ನು ಮಾಲಿಕ್ಯೂಲ್ಸಲ್ಲಿ ತೊಗೊಂಡ್ರೆ ಇಟ್ ಕ್ಯಾನ್ ಬಿ ಹೋಮೋನ್ಯೂಕ್ ಮಾಲಿಕ್ಯೂಲರ್ ಅಥವಾ ಹೆಟಿರೋ ಮಾಲಿಕ್ಯುಲರ್. ಸೊ ಕಾಂಪೌಂಡ್ಸಲ್ಲಿ ಇಟ್ ಈಸ್ ಹೆಟಿರೋ ನ್ಯೂಕ್ಲಿಯರ್ ಅಥವಾ ಹೆಟಿರೋ ಮಾಲಿಕ್ಯುಲರ್. ವಾಟ್ ಈಸ್ ದ ಹೆಟಿರೋ ನ್ಯೂಕ್ಲಿಯರ್ ಅಥವಾ ಹೆಟಿರೋ ಮಾಲಿಕ್ಯುಲರ್ ಅಂತ ತೊಗೊಂಡ್ರೆ ಡಿಫ್ರೆನ್ಸ್ ಬಿಟ್ವೀನ್ ಹೋಮೋನ್ಯೂಕ್ಲಿಯರ್, ಹೆಟಿರೋ ನ್ಯೂಕ್ಲಿಯರ್ ಅಂತಂದರೆ, ಸೊ ಹೋಮೋನ್ಯೂಕ್ಲಿಯರ್ ಅಂತಂದರೆ 2 ಆಟಮ್ ಏನು ಕಂಬೈಂಡ್ ಆಗಿರುತ್ತೆ ಅವೆರಡು ಸಿಮಿಲರ್ ಇರುತ್ತೆ, ಅದನ್ನು ನಾವು ಹೋಮೋನ್ಯೂಕ್ಲಿಯರ್ ಅಂತ ಕರಿತೀವಿ. 2 ಆಟಮ್ ಏನು ಕಂಬೈಂಡ್ ಆಗಿರುತ್ತೋ ಅವೆರಡು ಡಿಸ್ಸಿಮಿಲರ್ ಆಗಿದ್ರೆ ನಾವು ಅದನ್ನು ಹೆಟಿರೋ ನ್ಯೂಕ್ಲಿಯರ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಸೊ ಗೊತ್ತಾಯ್ತಲ್ಲ, ಎಲಿಮೆಂಟ್ಸಲ್ಲಿ ಅಂತ ಅಂದರೆ ಸಿಮಿಲರ್ ಆಟಮ್ ಇರುತ್ತೆ, ಅದು ಹೋಮೋನ್ಯೂಕ್ಲಿಯರ್. ಸೊ ಅದೇ ಥರನೇ ಮಾಲಿಕ್ಯೂಲ್ಸಲ್ಲಿ ಡಿಸ್ಸಿಮಿಲರ್ ಇರುತ್ತೆ, ಐದರ್ ಇಟ್ ಮೇ ಬಿ ಹೋಮೋನ್ಯೂಕ್ಲಿಯರ್ ಅಥವಾ ಹೆಟಿರೋನ್ಯೂಕ್ಲಿಯರ್. ಸೊ ಕಾಂಪೌಂಡ್ಸಲ್ಲಿ ಇಟ್ ಮಸ್ಟ್ ಅಂದರೆ ಇಟ್ ಕಂಟೈನ್ಸ್ ಓನ್ಲಿ ದ heteronuclear molecule. So next difference is the elements contains similar atom andre similar atom sorry next difference is it forms different types of chemical bonds depending on their electronic configuration and stability. ಅಂತಂದರೆ ಎಲಿಮೆಂಟ್ಸ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತಂದರೆ it depends on the electronic configuration ಮೇಲೆ ಎಲಿಮೆಂಟ್ಸ್ ಫಾರ್ಮೇಷನ್ ಆಗುತ್ತೆ. ಬಟ್ ಇನ್ನು ಮಾಲಿಕ್ಯೂಲ್ಸಲ್ಲಿ ಐದರ್ ಇಟ್ ಮೇ ಬಿ ಕೋವಲೆಂಟ್ ಅಥವಾ ಅಯಾನಿಕ್ ಬಾಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಂಪೌಂಡ್ಸಲ್ಲಿ ಇಟ್ ಹ್ಯಾವ್ ಕೋವಲೆಂಟ್ ಬಾಂಡ್, ಅಯಾನಿಕ್ ಅಥವಾ ಮೆಟಾಲಿಕ್. ನಿಮ್ಗೆ ಆಲ್ರೆಡಿ ಫಸ್ಟ್ ಸೆಷನಲ್ಲಿ ನಾನು ಹೇಳಿದೆ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋವಲೆಂಟ್ ಮಾಲಿಕ್ಯುಲರ್ ಅಯಾನಿಕ್ ಕಾಂಪ್ಲೆಕ್ಸ್ ಅಂದರೆ ಡಿಫ್ರೆನ್ಸ್ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಎಲಿಮೆಂಟ್ ಕಾಂಪೌಂಡ್ಸ್ ಆ್ಯಂಡ್ ionic. So next we shall study the introduction about the coordination compounds.
ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂಟ್ರಡಕ್ಷನ್ ಅಂತ ಅಂದರೆ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ನಾವು ಸ್ಟಡಿ ಮಾಡಬೇಕು. ಸೊ ಏನಪ್ಪ ಇದು ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಎಲ್ಲಿರುತ್ತೆ, ಯಾವ ರೀತಿ ಇರುತ್ತೆ ಅಂದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಆಲ್ ಎಲಿಮೆಂಟ್ಸ್. ಅಂದರೆ ಯಾವ ರೀತಿ ಎಲಿಮೆಂಟ್ಸ್ ಡೈಲಿ ಯೂಸಲ್ಲಿ, ಅದು ಬಯಾಲಜಿಕಲ್ ಯೂಸ್. ನಮ್ಮ ಹಿಮೋಗ್ಲೋಬಿನಲ್ಲಿ ಐರನ್ ಕಂಟೆಂಟ್ಸ್ ಇರುತ್ತೆ, ಅದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿರುತ್ತೆ. ಹಿಮೋಗ್ಲೋಬಿನ್ ಅಂದರೆ ಒಂದು ಕಾಂಪ್ಲೆಕ್ಸ್, ನೀವು ಸ್ಟ್ರಕ್ಚರ್ ಸ್ಟಡಿ ಮಾಡಿದ್ದೀರಾ, ಅದರಲ್ಲಿ ಐರನ್ಗೆ ಯಾವ ರೀತಿ ಅಟ್ಯಾಚ್ ಆಗಿರುತ್ತೆ ಹಿಮೋಗ್ಲೋಬಿನ್, ಅದು ಕಾಂಪೌಂಡ್ಸ್ ಯಾವ ರೀತಿ ಫಾರ್ಮೇಷನ್ ಆಗಿರುತ್ತೆ. ಅದು ಓವರ್ ಆಲ್ ಹಿಮೋಗ್ಲೋಬಿನ್ ವಿ ಕಾಲ್ಡ್ ಇಟ್ ಆಸ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್. ಅದೇ ಥರನೇ ಕ್ಲೋರೋಫಿಲ್, ಮೆಗ್ನೀಷಿಯಮ್ ಇರುತ್ತೆ, ಅದರಲ್ಲಿ ಮೆಗ್ನೀಷಿಯಮ್ ಸುತ್ತ ಏನೇನು ಅಟ್ಯಾಚ್ ಆಗಿರುತ್ತೆ ಅದೆಲ್ಲನೂ ಕೂಡ ನಾವು ಎಕ್ಸಾಂಪಲ್ ಆಗಿ ನೋಡ್ಬೋದು. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಡೈಲಿ ಲೈಫಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಅಂದರೆ, ಇನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಆಗಿರ್ಬೋದು, ಎಲೆಕ್ಟ್ರೋಪ್ಲೇಟಿಕ್ ಅಥವಾ ಎಲೆಕ್ಟ್ರೋಪ್ಲೇಟಿಂಗ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರೋದು ಅಥವಾ ಮೆಡಿಸಿನಲ್ ಕೆಮಿಸ್ಟ್ರಿನಾಗಿ ಯೂಸ್ ಮಾಡ್ಬೋದು. ಸೊ ಇಂಡಸ್ಟ್ರಿಯಲ್ ಕೆಟಲಿಸ್ಟ್ ಆಗಿ ಅನಾಲಿಟಿಕಲ್ ಪ್ರೋಸೆಸ್ಸಿಗೆ ಮತ್ತು ಅನಾಲಿಟಿಕಲ್ ರಿಯೇಜೆಂಟ್ಸ್ ಆಗಿ ನಾವು ಕೋಆರ್ಡಿನೇಷನ್ ಕೆಮಿಸ್ಟ್ರಿನ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಏನು ಅಂತಂದರೆ, ದ ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ ಎ ಲಾರ್ಜ್ ನಂಬರ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಇನ್ ವಿಚ್ ಮೆಟಲ್ ಆಟಮ್ ಆರ್ bonded to number of anion or neutral molecules. It is we called it ಟರ್ಮಿನಾಲಜಿಲಿ ನಾವು ಅದನ್ನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮೇನ್ ಥಿಂಗ್ ಯು ಹ್ಯಾವ್ ಟು ಲರ್ನ್ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆ್ಯಂಡ್ ದ ಅಂದರೆ ಸಾಲ್ಟ್. ಏನು ಸಾಲ್ಟು ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ, ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಸೊಲ್ಯೂಷನ್ ತೊಗೊಳ್ಳಿ. ಸೊಲ್ಯೂಷನ್ ಅಂತ ಅಂದರೆ ಯಾವುದಾದ್ರೂ ಒಂದು ಸೊಲ್ಯೂಷನ್, ವಾಟರ್ ಆಗಿರ್ಬೋದು. ಸೊ ನೀವು ಮಾಮೂಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಸಾಲ್ಟ್. ಆ ಸಾಲ್ಟ್ ಅದಕ್ಕೆ ಹಾಕಿದ ತಕ್ಷಣ ಅದು ಡಿಸೋಸಿಯೇಟ್ ಆಗುತ್ತೆ. ಡಿಸೋಸಿಯೇಟ್ ಆಗಿ ಅದು ಕ್ರಿಸ್ಟಲ್ ಸಪ್ರೇಟಾಗಿ ನ್ಯೂ ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ. ಎರಡು ಸ್ಟೋಕಿಯೋಮೆಟ್ರಿಕ್ ಸಾಲ್ಟ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ KCl ಅಥವಾ NaCl, ಎರಡು ಸಾಲ್ಟ್ ಅಂದ್ಕೊಳ್ಳಿ. ಎರಡು ಸಾಲ್ಟ್ನ ನೀವು ವಾಟ್ರಿಗೆ ಹಾಕಿ ಡಿಸಾಲ್ವ್ ಮಾಡಿದ್ರೆ ಅದು ಇನ್ನೊಂದು ಹೊಸ ಕಾಂಪೌಂಡ್ ಕೊಡುತ್ತೆ. ಆ ಹೊಸ ಕಾಂಪೌಂಡನ್ನ ನಾವು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಆ 2 ಕ್ಯಾಟಗರಿ ನೇಮ್ ಬಂದ್ಬಿಟ್ಟು, ಒಂದು ಡಬಲ್ ಸಾಲ್ಟು, ಇನ್ನೊಂದು ಬಂದ್ಬಿಟ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಅದನ್ನು ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಡೆಫಿನೇಷನಿಂದ ಸ್ಟಾರ್ಟ್ ಮಾಡ್ತೀನಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ ಏನು ಅಂತ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಕಾಂಪೌಂಡ್ ಆರ್ ಅ ಸ್ಪೆಷಲ್ ಕ್ಲಾಸ್ ಆಫ್ ಕಾಂಪೌಂಡ್ಸ್ ಇನ್ ವಿಚ್ ಮೆಟಲ್ ಆಟಮ್ ಆರ್ ಅಯಾನ್ಸ್ ಆರ್ ಬಾಂಡೆಡ್ ಟು ನಂಬರ್ ಆಫ್ ಆನಯಾನ್ಸ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಏನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಲ್ಲ, ಈ ಡಯಾಗ್ರಾಮ್ ಇದೆಯಲ್ಲ, ಎಲ್ ಅಂತ ಇದೆಯಲ್ಲ, ಮಧ್ಯ ಎಮ್ ಅಂತ ತೋರಿಸ್ತಿದ್ದೀವಲ್ಲ, ಇದು ಮೆಟಲ್ ಅಂತ ಕರಿತೀವಿ. ಸುತ್ತ ಎಲ್ ಇದೆಯಲ್ಲ, ಅದನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಏನು ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮ್ ಅಂದರೆ, ಮೆಟಲ್ ಗೊತ್ತಲ್ಲ. ಸೊ ಮೆಟಲ್ ಯಾವುದಾದ್ರೂ ಆಗಿರ್ಬೋದು, ಮೆಟಲ್ ಐರನ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಇವೆಲ್ಲನೂ ನಾವು ಮೆಟಲ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರುತ್ತೆ. ಅದು ನ್ಯೂಟ್ರಲ್ ಆಗಿ, ಅದು ಮೆಟಲ್ ನ್ಯೂಟ್ರಲ್ ಅಥವಾ ಆನಯಾನ್ ಆಗಿರುತ್ತೆ. ಸೊ ಸೊ ಲಿಗ್ಯಾಂಡು ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಸೊ ಅದನ್ನು ನಾವು ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಇದು ಗೊತ್ತಾಗಿದೆ, ಈ ಸ್ಟ್ರಕ್ಚರ್ ನೋಡಿದ ತಕ್ಷಣ ಒಂದು ಮೆಟಲ್ ಇರುತ್ತೆ, ಅದಕ್ಕೆ ಲಿಗ್ಯಾಂಡ್ ಅಟ್ಯಾಚ್ ಆಗಿರುತ್ತೆ. ಸೊ ಲಿಗ್ಯಾಂಡ್ ಇವೆರಡರ ಮಧ್ಯೆ ಅಟ್ಯಾಚ್ ಆಗಿರೋದಕ್ಕೆ ನಾವು ಮೆಟಲ್ಗೂ ಮತ್ತು ಲಿಗ್ಯಾಂಡ್ಗೆ ಎರಡರ ಮಧ್ಯೆ ಇಲ್ಲಿ ಬಾಂಡ್ ಕಾಣಿಸ್ತಿದೆಯಲ್ಲ, ಇದನ್ನು ನಾವು ಕೋಆರ್ಡಿನೇಷನ್ ಬಾಂಡ್ ಅಂತ ಕರಿತೀವಿ. ಸೊ ಏನು ಕೋಆರ್ಡಿನೇಷನ್ ಬಾಂಡ್ ಅಂದರೆ, ಈ ಲಿಗ್ಯಾಂಡ್ಸ್, ವಾಟ್ ಈಸ್ ಮೆನ್ ಬೈ ಲಿಗ್ಯಾಂಡ್ ಅಂತ ಅಂದರೆ, ಈ ಲಿಗ್ಯಾಂಡ್ ಅಂದರೆ ಇಟ್ ಮಸ್ಟ್ ಕಂಟೈನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದರೆ ಗೊತ್ತು, ಇಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್ ಅಂತಲೂ ಕೂಡ ಕರಿತೀವಿ. ಸೊ ಲಿಗ್ಯಾಂಡ್ಸಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರಬೇಕು. ಸೊ ಅದು ಡೊನೇಟಿಂಗ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಅದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯಾವ ರೀತಿ ಅಂತ. ಸೊ ಮಧ್ಯ ಒಂದು CO ಅಂತ ಕಾಣಿಸ್ತಿದೆಯಲ್ಲ ರೆಡ್ ಡಾಟಲ್ಲಿ, ಇದನ್ನು ನಾವು ಕೋಬಾಲ್ಟ್ ಮೆಟಲ್ ಅಂತ ಕರಿತೀವಿ, ಸೆಂಟ್ರಲ್ ಮೆಟಲ್ ಅಯಾನ್. ಸೊ ಸುತ್ತ ಅಲ್ಲ ಅಮೋನಿಯಾ, ಕ್ಲೋರಿನ್ ಇವೆಲ್ಲನೂ ಕೂಡ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಲಿಗ್ಯಾಂಡ್ಸ್ ಅಂದರೆ ಇಟ್ ಮಸ್ಟ್ ಕಂಟೈನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಆಕ್ಸಿಜನ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಎಲ್ಲನೂ ಕೂಡ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ ಇದರಲ್ಲಿ. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದಕ್ಕೆ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದನ್ನೆಲ್ಲ ಲಿಗ್ಯಾಂಡ್ಸ್ ಅಂತ ಅಲ್ಲ,
ಸೆಂಟ್ರಲ್ ಮೆಟಲ್ ಆಟಮಿಗೆ ಈ ಅಯಾನ್ಸ್ ಅಟ್ಯಾಚ್ ಆಗಿರುತ್ತೆ. ಈ ಸೆಂಟ್ರಲ್ ಮೆಟಲ್ ಆಟಮ್ಗೆ ವೇಕೆನ್ಸಿ ಹೈಬ್ರಿಡ್ ಆರ್ಬಿಟ್, ಅದು ವೇಕೆನ್ಸಿ ಇರಬೇಕು, ಅಂದರೆ ಅಕ್ಸೆಪ್ಟಿಂಗ್ ಕ್ಯಾರೆಕ್ಟರ್ ಇರಬೇಕು. ಲಿಗ್ಯಾಂಡ್ಸಿಗೆ ಡೊನೇಟಿಂಗ್ ಕ್ಯಾರೆಕ್ಟರ್ ಅಂತೀವಿ. ಸೊ ಈ ಲಿಗ್ಯಾಂಡ್ಸ್ ಏನು ಮಾಡುತ್ತೆ ಅಂದರೆ ಇದರಲ್ಲಿರೋ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಸೆಂಟ್ರಲ್ ಮೆಟಲ್ ಆಟಮ್ಗೆ ಡೊನೇಟ್ ಮಾಡುತ್ತೆ. ಸೊ ಡೊನೇಟ್ ಮಾಡಿದಾಗ ಇಲ್ಲಿ ಬಾಂಡ್ ಎಕ್ಸಿಸ್ಟ್ ಆಗುತ್ತೆ. ಆ ಬಾಂಡನ್ನ ನಾವು ಕೋಆರ್ಡಿನೇಟಿವ್ ಬಾಂಡ್ ಅಂತ ಕರಿತೀವಿ. ಸೊ ಇದರಲ್ಲಿ ನೋಡಿ ಇದು ಡೆಫಿನೇಷನ್ ಇದೆ. ಇಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಟಿಪಿಕಲಿ ಕನ್ಸಿಸ್ಟಿಂಗ್ ಆಫ್ ಎ ಕಾಂಪ್ಲೆಕ್ಸ್ ಅಯಾನ್ ಆರ್ ಕೌಂಟರ್ ಅಯಾನ್ ಅಂತ ಇರುತ್ತೆ. ಸೊ ಏನು ಕಾಂಪ್ಲೆಕ್ಸ್ ಅಯಾನ್ ಅಂತಂದರೆ ಇಟ್ ಕಂಟೈನ್ ಸೆಂಟ್ರಲ್ ಕ್ಯಾಟಯಾನ್ ಬಾಂಡೆಡ್ ಟು 1 or more molecules or ions. So molecules or ions that surrounded the central in complex ion, we called it as a ligand. So ಇವನ್ನ ಇದೆಯಲ್ಲ ಇದನ್ನ ligands ಅಂತ ಕರಿತೀವಿ. Cobalt, it is a central metal ion. So ligands has at least one unshared pair of valence electron. So ನಿಮಗೆ ಗೊತ್ತಿರುತ್ತೆ unshared pair of electrons ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಅಂದರೆ ಏನಂತ ಅಂದ್ಬಿಟ್ಟು. ಸೊ ಎಕ್ಸಾಂಪಲ್ಸು ನಾನು ಕೆಳಗಡೆ ಕೊಟ್ಟಿದ್ದೀನಿ. ವಾಟರ್ ಮಾಲಿಕ್ಯೂಲ್ಸ್, ಅಮೋನಿಯಾ ಆ್ಯಂಡ್ ಕ್ಲೋರಿನ್, ಇದು ಬಂದ್ಬಿಟ್ಟು ಕೀಟೋನ್ಸ್, CO, ಕಾರ್ಬನ್ ಮಾನಾಕ್ಸೈಡ್. ಸೊ ಆಕ್ಸಿಜನ್ ಮೇಲೆ ಇದೆಯಲ್ಲ ಡಾಟ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ನೈಟ್ರೋಜನ್ ಮೇಲೆ ಇದೆಯಲ್ಲ ಅಂದರೆ ಆಕ್ಸಿಜನ್ ಕಂಟೈನ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ನೈಟ್ರೋಜನ್ ಕಂಟೈನ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಸೊ ಅದೇ ಥರನೇ CO ಮತ್ತು ಕ್ಲೋರಿನ್, ಯಾವ ರೀತಿ ಕ್ಲೋರೈಡ್, ಇವೆಲ್ಲನೂ ಕೂಡ ಯಾವ ರೀತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಂಟೈನ್ ಇದೆ ಅಂದ್ಬಿಟ್ಟು ನಾನು ನಿಮಗೆ ಸ್ಲೈಡ್ಸಲ್ಲಿ ತೋರಿಸಿದ್ದೀನಿ. ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಆ್ಯಂಡ್ ಕಾಂಪ್ಲೆಕ್ಸ್. ಸೊ ನಿಮ್ಗಾಗಲೇ ಹೇಳ್ತಾ ಇದ್ದೀನಿ ನಾನು. ಸೊ ಜಸ್ಟು ಯು ಟೇಕ್ ದ ಯಾವುದೋ ಒಂದು ವಾಟರ್ ತೊಗೊಳ್ಳಿ ಒಂದು ಬೀಕರಲ್ಲಿ. ನೆಕ್ಸ್ಟ್ 2 ಸಾಲ್ಟ್, 2 ಮಿಕ್ಸ್ಡ್ ಸಾಲ್ಟ್, ಪೊಟ್ಯಾಷಿಯಮ್ ಕ್ಲೋರೈಡ್ ಮತ್ತು NaCl 2 ಮಿಕ್ಸ್ ಸಾಲ್ಟ್ನ ತೊಗೊಂಡು ನೀವು ಆ ವಾಟರ್ಗೆ ಡಿಸಾಲ್ವ್ ಮಾಡ್ತೀರಾ. ಅದು ಏನಾಗುತ್ತೆ ಅಂದರೆ ಇಟ್ ಎವಾಪ್ರೇಟ್ ಆಗಿ ಕ್ರಿಸ್ಟಲ್ ಆಗಿ ಸಪ್ರೇಟ್ ಆಗುತ್ತೆ. ಆ ಸಪ್ರೇಟ್ ಆಗಿರೋದಕ್ಕೆ ನಾವು ಒಂದು ನೇಮಿಂಗ್ ಕೊಡ್ತೀವಿ. ವಿ ಕಾಲ್ಡ್ ಇಟ್ ಆ್ಯಸ್ ಎ ನ್ಯೂ ಕಾಂಪೌಂಡ್ ಅಂತ ಕರಿತೀವಿ. ಸೊ ಆ ನ್ಯೂ ಕಾಂಪೌಂಡಿಗೆ ಮತ್ತೆ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಡಬಲ್ ಸಾಲ್ಟ್, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್. ಸೊ ಏನು ಡಬಲ್ ಸಾಲ್ಟು ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಡಿಫ್ರೆನ್ಸ್ ಅಂದರೆ, ಸೊ ಡಬಲ್ ಸಾಲ್ಟ್ ಅಂತ ಅಂದರೆ the compounds prepared by the combination of two different ಸಾಲ್ಟ್ ಕಾಂಪೌಂಡ್ಸ್, ಅಂದರೆ 2 ಡಿಫರೆಂಟ್ ಸಾಲ್ಟ್ ಇರೋದಕ್ಕೆ ಡಬಲ್ ಸಾಲ್ಟ್ ಅಂತ ಕರಿತೀವಿ. ಸೊ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಅಂದರೆ ಇಟ್ ಈಸ್ ಎ ಕಾಂಪೌಂಡ್ ಕಂಪೋಸ್ಡ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಹ್ಯಾವಿಂಗ್ ಎ ಕೋಆರ್ಡಿನೇಷನ್ ಬಾಂಡ್ ವಿತ್ ಲಿಗ್ಯಾಂಡ್ಸ್. ಸೊ ಗೊತ್ತಾಯ್ತಲ್ಲ, ಒಂದು ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಅದ್ರ ಸುತ್ತ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರುತ್ತೆ, ಅವೆರಡ್ರ ಮಧ್ಯೆ ಬಾಂಡ್ ಕ್ರಿಯೇಟ್ ಆಗಿರುತ್ತಲ್ಲ, ಅದಕ್ಕೆ ನಾವು ಅದನ್ನು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂತ ಕರಿತೀವಿ. ಡಬಲ್ ಸಾಲ್ಟ್ ಅಂತ ಅಂದರೆ ಇಟ್ ಕನ್ಸಿಸ್ಟಿಂಗ್ ಆಫ್ ಓನ್ಲಿ 2 ಸಿಂಪಲ್ ಸಾಲ್ಟ್ಸ್. ಸೊ ಅದು ನೆಕ್ಸ್ಟ್ ಡಿಫ್ರೆನ್ಸ್ ಏನಂದರೆ ಡಬಲ್ ಸಾಲ್ಟ್ ಅಂದರೆ, ಸೊ ನೀವು ಅದನ್ನು ಏನು ಡಬಲ್ ಸಾಲ್ಟ್ನ ವಾಟರ್ ಡಿಸಾಲ್ವ್ ಮಾಡಿದ್ರೆ ಇಟ್ ಕಂಪ್ಲೀಟ್ಲಿ ಡಿಸೋಸಿಯೇಟೆಡ್ ಇಂಟು ಅಯಾನ್ಸ್. ಕಂಪ್ಲೀಟಾಗಿ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಿರೋದಕ್ಕೆ ನಾವು ಅದನ್ನು ಡಬಲ್ ಸಾಲ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಡಬಲ್ ಸಾಲ್ಟ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದರೆ ಇಟ್ ಡಸ್ ನಾಟ್ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಇಂಟು ಅಯಾನ್ಸ್, ಅಂದರೆ ಕಂಪ್ಲೀಟಾಗಿ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗೋದಿಲ್ಲ. ಮತ್ತು ಏನು ಡಿಸೋಸಿಯೇಟ್ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ ಡಿಫ್ರೆನ್ಸಲ್ಲಿ ನೋಡಿ, ಇಟ್ ಗಿವ್ಸ್ ಅಂದರೆ ನೀವು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದು ಅಯಾನ್ಸ್ ಫಾರ್ಮೇಷನ್ ಮಾಡಿದ್ರೆ ನಾವು ಅದನ್ನು ಡಬಲ್ ಸಾಲ್ಟ್ ಅಂತ ಕರಿತೀವಿ. ಯಾವಾಗ ಅದು ಸಿಂಪಲ್ ಅಯಾನ್ಸ್ ಫಾರ್ಮೇಷನ್ ಮಾಡಲ್ವೋ ಅದನ್ನು ನಾವು ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಹೇಗೆ ಇದು ಡಿಫ್ರೆನ್ಸ್ನ ನೀವು ಐಡೆಂಟಿಫೈ ಮಾಡ್ತೀರಾ ಅಂದರೆ, ಸೊ ಯಾವಾಗ 2 ಅಂದರೆ ಐಡೆಂಟಿಟಿ ಅಂತ ಅಂದರೆ ನೀವು 2 ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ, ಅದು ತನ್ನ ಐಡೆಂಟಿಟಿನ ರೀಗೇನ್ ಮಾಡೋದಿಲ್ಲ. ಸೊ ಅಂದರೆ ನೀವು ಅದು ಸಪ್ರೇಟ್ ಆದಮೇಲೆ, ಅದು ನೀವು 2 ಸಾಲ್ಟ್ ಫಾರ್ಮೇಷನ್ ಆದಮೇಲೆ, ಸೊ ಅದ್ರದ್ದು ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಡಬಲ್ ಸಾಲ್ಟಿಗೆ. ಸೊ ಫಾರ್ ಎಕ್ಸಾಂಪಲ್ ಫೆರಸ್ ಅಮೋನಿಯಂ ಸಲ್ಫೇಟ್, ಮೋರ್ ಸಾಲ್ಟ್ ಅಂತ ಕರಿತೀವಿ. ಅದನ್ನು ನೀವು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದು ಫೆರಸ್ ಸಾಲ್ಟು ಮತ್ತು ಅಮೋನಿಯಂ ಸಾಲ್ಟ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಅಂದರೆ ಅದ್ರದ್ದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟಿ ಡಿಫ್ರೆಂಟ್ ಇರುತ್ತೆ. ಬಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ನೀವು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದ್ರದ್ದು ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಅಂದರೆ ಅದ್ರದ್ದು ಏನು ಕೆಮಿಕಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿ ರೀಗೇನ್ ಮಾಡುತ್ತೆ, ಅದಕ್ಕೆ ನಾವು ಅದನ್ನು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ನಿಮ್ಗೆ ಇದು ಇನ್ನೂ ಗೊತ್ತಾಗಲಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಇರುತ್ತೆ ಅಂತಂದರೆ ಬೇಸಿಕ್ ಕಾನ್ಸೆಪ್ಟ್ ಏನಂತಂದರೆ ಏನಿರುತ್ತೆ ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್, ಲಿಗ್ಯಾಂಡ್ಸ್,
ಕೋಆರ್ಡಿನೇಷನ್ ನಂಬರ್, ಕೋಆರ್ಡಿನೇಷನ್ ಸ್ಪಿಯರ್, ಆಕ್ಸಿಡೇಷನ್ ನಂಬರ್. ಸೊ ಏನು ಸೆಂಟ್ರಲ್ ಆಟಮ್ ಅಥವಾ ಸೆಂಟ್ರಲ್ ಮೆಟಲ್ ಆಟಮ್ ಅಂತಂದರೆ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಅಂದರೆ ಏನಂತಂದರೆ ಸೊ ಆ ಮೆಟಲ್ ಏನು ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕನ್ಸಿಸ್ಟಿಂಗ್ ಆಫ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಅಂದರೆ ಅದು ಪಾಸಿಟಿವ್ ಅಥವಾ ನ್ಯೂಟ್ರಲ್ ಚಾರ್ಜ್ನ ಕ್ಯಾರಿ ಮಾಡುತ್ತೆ. ಅದು ಸೆಂಟ್ರಲ್ ಐದರ್ ಇಟ್ ಮೇ ಬಿ ನ್ಯೂಟ್ರಲ್ ಅಥವಾ ಆ್ಯನಯನ್. ಅದು ಆ ಕಾಂಪ್ಲೆಕ್ಸ್ ಒಳಗಡೆ ಮಧ್ಯದಲ್ಲಿರುತ್ತಲ್ಲ ವಿಚ್ ಹ್ಯಾವಿಂಗ್ ಎಕ್ಸೆಪ್ಟಿಂಗ್ ಕ್ಯಾರೆಕ್ಟರ್ ವಿ ಕಾಲ್ಡ್ ಇಟ್ ಆಸ್ ಎ ಸೆಂಟ್ರಲ್ ಆಟಮ್. ಲಿಗ್ಯಾಂಡ್ಸ್ ಅಂದರೆ ಏನು? ವಿಚ್ ಕಂಟೈನ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಬೈಂಡ್ ಆಗಿರುತ್ತೆ. ಸೊ ಅದರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಟ್ ಈಸ್ ಆನ್ ಅಯಾನ್ ಆರ್ ಎ ಮಾಲಿಕ್ಯೂಲ್ ದಟ್ ಬೈಂಡ್ಸ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ಅದಕ್ಕೆ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಅಂದರೆ ಏನು? ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು? ದ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ the number of coordination bonds to which ligands form the central metal atom to form the coordination number complex ಅಂತ ಅಂದರೆ ಕೋಆರ್ಡಿನೇಷನ್ ನಂಬರ್ ಏನಿರುತ್ತೆ ಅಂದರೆ 2, 3, 4 ಅದೆಲ್ಲನೂ ಕೂಡ ಕೋಆರ್ಡಿನೇಷನ್ ನಂಬರ್ಸ್ ಯಾವ ರೀತಿ ಕೋಆರ್ಡಿನೇಟ್ ಆಗುತ್ತೆ ಅದ್ರ ಮೇಲೆ ನಾವು ಕೋಆರ್ಡಿನೇಷನ್ ನಂಬರ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕೋಆರ್ಡಿನೇಷನ್ ಸ್ಪಿಯರ್ ಅಂತಂದರೆ ದ ಸೆಂಟ್ರಲ್ ಮೆಟಲ್ ಆಟಮ್ ಆ್ಯಂಡ್ ದ ಲಿಗ್ಯಾಂಡ್ ವಿಚ್ ಈಸ್ ಬಾಂಡೆಡ್ ಟು ಎನ್ಕ್ಲೋಸ್ ದ ಸ್ಕ್ವೇರ್ ಬ್ರ್ಯಾಕೆಟ್. ಅಂದರೆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ನ ಬರಿತೀವಿ. ಸೊ ಒಂದು ಸ್ಕ್ವೇರ್ ಬ್ರ್ಯಾಕೆಟ್ ಇರುತ್ತೆ, ಅದ್ರ ಒಳಗಡೆ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಲಿಗ್ಯಾಂಡ್ಸ್ ಇರುತ್ತೆ. ಆ ಲಿಗ್ಯಾಂಡ್ಸ್ನ ನಾವು ಕೋಆರ್ಡಿನೇಷನ್ ನಂಬರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಐದರ್ ಅದು 6 ಆಗಿರ್ಬೋದು. ಅಂದರೆ ಲಿಗ್ಯಾಂಡ್ಸ್ ಎಷ್ಟು ಅಟ್ಯಾಚ್ ಆಗಿರುತ್ತೆ ಅದ್ರ ಮೇಲೆ ನಾವು ಕೋಆರ್ಡಿನೇಷನ್ ನಂಬರ್ನ ಎಕ್ಸಿಸ್ಟ್ ಮಾಡ್ತೀವಿ. ಸೊ ಅದೇ ಥರನೇ ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್ ಮತ್ತು ಲಿಗ್ಯಾಂಡ್ಸ್ ಕೋಆರ್ಡಿನೇಷನ್ ನಂಬರ್ ಇದಿಷ್ಟೂ ಸೇರಿ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ವರೇನಿಯರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ವರೇನಿಯರ್ಸ್ ಥಿಯರಿ ಅಂತ ಅಂದರೆ ಇಟ್ ಈಸ್ ಅ ಥಿಯರಿ. ವರೇನಿಯರ್ಸ್ ಈಸ್ ಎ ಸೈಂಟಿಸ್ಟ್ who detect the coordination compounds. ಅಂದರೆ ಮೇನ್ ಪಾಸ್ಯುಲೇಟ್ಸ್ ಏನೇನು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಇರಬೇಕು ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ದ ಮೇನ್ ಪಾಸ್ಯುಲೇಟ್ಸ್ ಅಂತಂದರೆ ಕೋಆರ್ಡಿನೇಷನ್ ಮೆಟಲ್ ಶೋಸ್ 2 ಲಿಂಕೇಜ್. ಅಂದರೆ 2 ವೇಲೆನ್ಸಿ ಇರುತ್ತೆ. ಅಂದರೆ ಲಿಂಕೇಜ್ ವೇಲೆನ್ಸಿ ಇಟ್ ಮಸ್ಟ್ ಕಂಟೈನ್ ಪ್ರೈಮರಿ ಮತ್ತು ಸೆಕೆಂಡರಿ ವೇಲೆನ್ಸಿ ಇರಬೇಕು. ಸೊ ಅದನ್ನು ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಎಕ್ಸಿಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಪ್ರೈಮರಿ ವೇಲೆನ್ಸ್ ನಾರ್ಮಲಿ ಅಯೋನೈಸಬಲ್ ಆ್ಯಂಡ್ ಸ್ಟ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಅಯಾನ್. ಸೊ ಪ್ರೈಮರಿ ವೇಲೆನ್ಸಿ ಅಂತಂದರೆ ಇಟ್ ಅಯೋನೈಸ್ ಅಂತಂದರೆ ಇಟ್ ಕಂಪ್ಲೀಟ್
ಸೊ ಇದನ್ನು ನಾವು ಟೆಟ್ರಾಹೆಡ್ರಲ್ ಮತ್ತು ಸ್ಕ್ವೇರ್ ಪ್ಲೇನರ್ ಮತ್ತು 6 ಲಿಗ್ಯಾಂಡ್ಸು ಅಟ್ಯಾಚ್ ಆಗಿರೋದಕ್ಕೆ ಆಕ್ಟಾಹೆಡ್ರಲ್ ಅಂತ ಕರಿತೀವಿ. ಸೊ ಥ್ಯಾಂಕ್ ಯು. ಸೊ ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದ್ರ ರಿಲೇಟೆಡಾಗಿ ನಾನು ಕ್ವಶನ್ಸ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಸೊ ನನ್ನ ಪರ್ಸ್ನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೇನು ಡೌಟ್ಸ್ ಇದ್ದರೂ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಕಾಂಪ್ಲಿಕೇಟ್ ಇದೆ, ಬಟ್ ಅರ್ಥ ಮಾಡಿಕೊಂಡ್ರೆ ಈಸಿ ಆಗಿರುತ್ತೆ. ಸೊ ಆಲ್ ದ ಬೆಸ್ಟ್.